ನಮಸ್ಕಾರ. ನಿಮ್ಮಲ್ಲಿ ಸಾಕಷ್ಟು ಜನ ಲಲಿತಾ ಸಹಸ್ರನಾಮದ ಬಗ್ಗೆ ನಿಮ್ಮ ನೆಕ್ಸ್ಟ್ ವಿಡಿಯೋ ಯಾವಾಗ ಅಂತ ಬರ್ದಿದ್ರಿ. ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋ. ಇವತ್ತು ಲಲಿತಾ ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಮಾತಾಡೋಣ. ಈ ಲಲಿತಾ ಸಹಸ್ರನಾಮನ ಯಾರು ರಚಿಸಿದ್ದು, ಇದು ನಮ್ಮ ಹತ್ರ ಹೇಗೆ ಬಂತು, ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಟ್ರೇಸ್ ಮಾಡೋಣ. ನಮಗೆ ಸಾಮಾನ್ಯ ಮನುಷ್ಯರಿಗೆ ಈ ಲಲಿತಾ ಸಹಸ್ರನಾಮ ಬಂದಿದ್ದು ಅಗಸ್ತ್ಯ ಮಹರ್ಷಿ ಮತ್ತು ಅವರ ಹೆಂಡತಿ ಲೋಪಾಮುದ್ರಾಯಿಂದ. ಒಂದು ದೊಡ್ಡ ಮಹಾನ್ ಋಷಿಯಾಗಿದ್ರೂ ಕೂಡ ಅವರು ಕೇವಲ ತಮ್ಮ ಬಗ್ಗೆ, ತಮ್ಮ ಪುಣ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡದೆ ಜನರ ಬಗ್ಗೆ, ಜನಸಾಮಾನ್ಯರಿಗೆ ಒಳ್ಳೇದಾಗ್ಲಿ, ಈ ಕಲಿಕಾಲದಲ್ಲಿ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಲೋಭ, ಮೋಹ, ಅತಿ ಆಸೆ ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಜನ ಧರ್ಮದ ಹಾದಿನ ಬಿಟ್ಟು ಅಧರ್ಮದ ಕಡೆಗೆ ಹೋಗ್ತಾ ಇದ್ದಾರೆ, ಮತ್ತೆ ಎಲ್ಲರಿಂದಾನು ಕೂತ್ಕೊಂಡು ತುಂಬಾ ವರ್ಷಗಳ ಕಾಲ ಕಾಡಿನಲ್ಲಿ ತಪಸ್ಸೆಲ್ಲ ಮಾಡಕ್ಕಾಗಲ್ಲ. ಸೊ ಇವರಿಗೆ ದೇವರನ್ನ ಇವರು ಪಡೆಯೋದು ಹೇಗೆ, ಇವರು ಮುಕ್ತಿ ಮೋಕ್ಷ ಇವರಿಗೆ ಸಿಗೋದು ಹೇಗೆ ಅಂತ ಅವ್ರು ತುಂಬಾ ಯೋಚನೆ ಮಾಡಿ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಇರುವ ವರದರಾಜ ಪೆರುಮಾಳ್ ಸ್ವಾಮಿ ದೇವಸ್ಥಾನ, ಮಹಾವಿಷ್ಣುವಿನ ಸ್ವರೂಪ ಅವರನ್ನ ಕುರಿತು ತುಂಬಾ ಕಾಲ ತಪಸ್ ಮಾಡ್ತಾರೆ ಅಗಸ್ತ್ಯರು. ಕೊನೆಗೆ ಮಹಾವಿಷ್ಣು ಇವರ ಭಕ್ತಿಗೆ ಮೆಚ್ಚಿ ಹಯಗ್ರೀವ ಸ್ವಾಮಿಯ ರೂಪದಲ್ಲಿ, ಅಂದ್ರೆ ಮಹಾವಿಷ್ಣುವಿನ ಒಂದು ಅವತಾರ ಅವರು, ದೇಹ ಮನುಷ್ಯನದು, ಮುಖ ಕುದುರೆಯ ಮುಖ ಮತ್ತು ಕತ್ತು. ಈ ಹಯಗ್ರೀವ ಸ್ವಾಮಿ ಜ್ಞಾನ ವಿದ್ಯಾ ಬುದ್ಧಿಗೆ ಅಧಿಪತಿ, ಸರಸ್ವತಿ ದೇವಿಯ ಗುರು ಇವರು. ಆ ರೂಪದಲ್ಲಿ ಮಹಾವಿಷ್ಣು ಬಂದು ಅಗಸ್ತ್ಯರ ಹತ್ರ ನಿನ್ಗೇನ್ ಬೇಕು ಅಂತ ಕೇಳಿದಾಗ ಅಗಸ್ತ್ಯರು ಲೋಕ ಕಲ್ಯಾಣಕ್ಕಾಗಿ ಒಂದು ಸುಲಭ ದಾರಿನ ತೋರಿಸ್ಕೊಡಿ ಅಂತ ಕೇಳಿದಾಗ ಹಯಗ್ರೀವ ಸ್ವಾಮಿಯು ಲಲಿತಾದೇವಿಯ ಮಹಿಮೆ, ಅವಳ ಶಕ್ತಿ, ಅವಳು ಹೇಗೆ ಬಂದ್ಲು, ಅವಳ ಚರಿತ್ರೆ ಎಲ್ಲದ್ರ ಬಗ್ಗೆನೂ ಹೇಳ್ತಾರೆ. ಆದ್ರೆ ಸಹಸ್ರನಾಮನ ಅಷ್ಟು ಈಸಿಯಾಗಿ ಹೇಳೋಲ್ಲ. ಕೊನೆಗೆ ತುಂಬಾ ಪರಿಶ್ರಮ ಪಟ್ಟು ತುಂಬಾ ಭಕ್ತಿಯಿಂದ ಅಗಸ್ತ್ಯರು ಕೇಳಿದಾಗ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ಅದ್ ಮಾತ್ರ ಅಲ್ಲ, ನೀನು ಲೋಪಾಮುದ್ರೆಯ ಗಂಡ ಆಗಿರೋದ್ರಿಂದ ನಾನ್ ನಿನಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಹಯಗ್ರೀವರು ಅಗಸ್ತ್ಯರಿಗೆ ದೇವಿಯ ಈ ಉತ್ಕೃಷ್ಟವಾದ 1000 ನಾಮಗಳನ್ನ ಉಪದೇಶ ಮಾಡ್ತಾರೆ. ದೇವಿಯ ಆರಾಧನೆ, ದೇವಿಯ ಬಗ್ಗೆ ಇರುವ ಆ ಜ್ಞಾನ, ಅವಳನ್ನ ಆರಾಧಿಸುವ ಆ ಕ್ರಮ, ಅದಕ್ಕೆ ಶ್ರೀವಿದ್ಯಾ ಅಂತ ಹೆಸರು. ಈ ಶ್ರೀವಿದ್ಯಾ ಉಪಾಸಕರಲ್ಲಿ ಪ್ರಮುಖವಾಗಿ 12 ಜನ, ಟಾಪ್ 12 ಯಾರು ಅಂತಂದ್ರೆ ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಮನ್ಮಥ, ಇಂದ್ರ, ಅಗ್ನಿ, ಸೂರ್ಯ, ಅಗಸ್ತ್ಯ, ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಮತ್ತೆ ದುರ್ವಾಸ ಮುನಿ. ಈ ಇಡೀ ಲಿಸ್ಟ್ ಅಲ್ಲಿ ಒಂದೇ ಒಂದು ಹೆಂಗಸಿನ ಹೆಸರು, ಅದು ಲೋಪಾಮುದ್ರ. ಹೀಗೆ ಕಾಂಚೀಪುರಂನಲ್ಲಿ ಲಲಿತಾ ಸಹಸ್ರನಾಮದ ಉಪದೇಶವನ್ನ ಪಡೆದು ಅಗಸ್ತ್ಯರು ಮತ್ತು ಲೋಪಾಮುದ್ರ ಇಬ್ರು ತಿರುಮಿಯಚೂರ್ ಅನ್ನೋ ಊರಿಗೆ ಬಂದು ಅಲ್ಲಿರುವ ಲಲಿತಾಂಬಿಕೆಯ ದೇವಸ್ಥಾನದಲ್ಲಿ ಈ ಭೂಮಿಯಲ್ಲಿ ಮೊದಲನೇ ಬಾರಿ ಲಲಿತಾ ಸಹಸ್ರನಾಮದ ಪಠಣೆಯನ್ನ ಮಾಡ್ತಾರೆ. ಆಗ ದೇವಿ ಅವರಿಗೆ ನವರತ್ನಗಳ ರೂಪದಲ್ಲಿ ದರ್ಶನ ಕೊಡ್ತಾಳೆ. ಅದನ್ನ ನೋಡಿದ ತಕ್ಷಣ ಅಗಸ್ತ್ಯರು ಅಲ್ಲೇ ಆ ದೇವಸ್ಥಾನದಲ್ಲಿ ಲಲಿತಾ ನವರತ್ನ ಮಾಲಾ ಅನ್ನೋ ಸ್ತೋತ್ರವನ್ನ ರಚಿಸ್ತಾರೆ. ಸರಿ, ಹಯಗ್ರೀವರಿಗೆ ಈ ಲಲಿತಾ ಸಹಸ್ರನಾಮ ಎಲ್ಲಿಂದ ಬಂತು ಅಂತಂದ್ರೆ ಇನ್ನು ಸ್ವಲ್ಪ ಹಿಂದೆ ಹೋಗ್ಬೇಕು. ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ದೇವಿ ಒಂದಿನ ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಮಾನಸಿಕವಾಗಿ ಒಂದು ಸಂಕಲ್ಪ ಮಾಡ್ಕೋತಾಳೆ. ನನ್ನ ಶಕ್ತಿ, ಮಹಿಮೆ, ಕರುಣೆ, ಕೃಪೆ, ವಾತ್ಸಲ್ಯ, ಪ್ರೀತಿ ಇವುಗಳನ್ನೆಲ್ಲ ವರ್ಣಿಸುವ ಹಾಗೆ, ಪ್ರತಿನಿಧಿಸುವ ಹಾಗೆ ಮಹೋನ್ನತವಾದ ಉತ್ಕೃಷ್ಟವಾದ 1000 ನಾಮಗಳನ್ನ ಒಟ್ಟಿಗೆ ಹಾಕಿ ಒಂದು ವಿಶೇಷವಾದ ಸಹಸ್ರನಾಮವನ್ನ ರಚಿಸಬೇಕು ಅಂತ. ಇದನ್ನ ತಿಳಿದ ತಕ್ಷಣ ದೇವಿಯ ವಾಗ್ದೇವತೆಗಳು ಇವರು ಶ್ರೀವಿದ್ಯಾ ಉಪಾಸನೆಯಲ್ಲಿ ದೇವಿಯ ಸುತ್ತಲೂ ಶ್ರೀಚಕ್ರದಲ್ಲಿ 7ನೇ ಆವರಣದಲ್ಲಿ ಕೂತಿರುವ 8 ದೇವತೆಗಳ ಗುಂಪು, ಇವರನ್ನ ಅಷ್ಟವಾಗ್ದೇವತೆಗಳು ಅಂತ ಕರೀತಾರೆ. ಸರಸ್ವತಿ ದೇವಿ ವಿದ್ಯೆ, ಬುದ್ಧಿ, ಕಲೆ, ಸಂಗೀತ ಇವಕ್ಕೆಲ್ಲ ದೇವತೆಯಾಗಿದ್ದು ಅವಳಿಗೆ ವಾಗ್ದೇವಿ ಅಂತ ಒಂದು ಹೆಸರಿದೆ.
ಆದರೆ ಇದು ಆ ವಾಗ್ದೇವಿ ಅಲ್ಲ. ಶ್ರೀವಿದ್ಯಾ ಉಪಾಸನೆಯಲ್ಲಿ ಶಾಕ್ತದಲ್ಲಿ ಲಲಿತಾದೇವಿಯ ಅಸಿಸ್ಟೆಂಟ್ಸ್ ಆಗಿ ಸಾವಿರಾರು ಯೋಗಿನಿಗಳು ದೇವತೆಗಳು ಅವಳ ಸುತ್ತ ಇದ್ದಾರೆ. ಅದರಲ್ಲಿ 8 ದೇವತೆಗಳ ಗುಂಪು ಇವರು ವಾಗ್ದೇವತೆಗಳು ಅಂತ. ಇವ್ರು ಯಾರು ಅಂದ್ರೆ ವಶಿನಿ, ಮೋದಿನಿ, ವಿಮಲಾ, ಅರುಣ, ಜೈನಿ, ಸರ್ವೇಶ್ವರಿ, ಕಾಮೇಶ್ವರಿ ಮತ್ತೆ ಕೌಲಿನಿ. ಇವರು 8 ಜನ ಡೇಟೀಸ್ ಆಫ್ ಸ್ಪೀಚ್. ನಮಗೆ ಏನಾದರೂ ಒಂದು ಹೇಳಬೇಕು ಅಂದಾಗ ಮೊದಲು ನಾನೇನೋ ಹೇಳಬೇಕು ಅನ್ನೋ ಒಂದು ಅನಿಸಿಕೆ, ಅದು ಫಸ್ಟ್ ಸ್ಟೇಜ್. ಅದಾದ್ಮೇಲೆ ಯಾವ ವಿಷಯನ ನಾನು ಹೇಳಬೇಕು, ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಕ್ಲಾರಿಟಿ, ಅದು ಸೆಕೆಂಡ್ ಸ್ಟೇಜ್. ಆಮೇಲೆ ಅದನ್ನ ಹೇಗೆ ಹೇಳಬೇಕು, ನಾನು ಈ ವಿಷಯನ ಯಾವ ಪದಗಳನ್ನ ಯಾವ ಶಬ್ದಗಳನ್ನ ಯೂಸ್ ಮಾಡಿ ನಾನು ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು, ಅದು ಥರ್ಡ್ ಸ್ಟೇಜ್. ಆಮೇಲೆ ನಾವು ಅನ್ಕೊಂಡಿರೋ ಈ ವಾಕ್ಯಕ್ಕೆ ನಮ್ಮ ಧ್ವನಿಯನ್ನ ಸೇರಿಸಿ ಅದನ್ನ ಆಚೆ ವ್ಯಕ್ತಪಡಿಸಿದಾಗ ಅದು ಶಬ್ದ ರೂಪದಲ್ಲಿ ಆಚೆ ಬರುತ್ತೆ. ಇದು ಫೋರ್ತ್ ಸ್ಟೇಜ್. ಸೊ ಈ ಪ್ರಾಸೆಸ್ಗೆ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮಗಿರೋ ಜ್ಞಾನ ಇವೆಲ್ಲವೂ ನಮ್ಮ ಧ್ವನಿಯ ಜೊತೆ ಸೇರಿ ಆಚೆ ಎಕ್ಸ್ಪ್ರೆಸ್ ಆಗುತ್ತೆ. ಇದಕ್ಕೆ ಕಾರಣವಾಗಿರುವ ಈ ದೇವತೆಗಳು, ಇವರು ವಾಗ್ದೇವತೆಗಳು. ಇವರಿಗೆ ದೇವಿಯ ಸಂಕಲ್ಪ ಇಮ್ಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಆಗ ಅವ್ರು ಹೋಗಿ ದೇವಿ ಮುಂದೆ ನಿಂತ್ಕೋತಾರೆ. ದೇವಿಯ ಈ ಆಜ್ಞೆಯನ್ನ ತುಂಬಾ ಸಂತೋಷದಿಂದ ತಲೆಬಾಗಿ ಒಪ್ಕೋತಾರೆ. ಆಗ ಆ ವಾಗ್ದೇವತೆಗಳು ಈ ಮಹೋನ್ನತವಾದ, ವಿಶೇಷವಾದ, ಅದ್ಭುತವಾದ, ಅಪೂರ್ವವಾದ 1000 ನಾಮಗಳನ್ನ ಒಟ್ಟಿಗೆ ಹಾಕಿ ಲಲಿತಾ ಸಹಸ್ರನಾಮವನ್ನ ರಚಿಸಿ ದೇವಿಯ ಮುಂದೆ ಹೋಗಿ, ದೇವಿ ನಿನ್ನ ಕರುಣೆಯಿಂದ, ನಿನ್ನ ಆಶೀರ್ವಾದದಿಂದ, ನಿನ್ನ ಅನುಗ್ರಹದಿಂದ ನಿನ್ನ ಮೇಲೆ ನಾವು ಇದನ್ನ ಬರ್ದಿದ್ದೀವಿ. ನಿನ್ನ ಬಗ್ಗೆ ಈ ನಾಮಗಳನ್ನೆಲ್ಲ ನಾವು ಒಟ್ಟಿಗೆ ಹಾಕಿ ಈ ಸಹಸ್ರನಾಮವನ್ನ ರಚಿಸಿದೀವಿ ಅಂತ ಅರ್ಪಣೆ ಮಾಡ್ತಾರೆ. ಎಷ್ಟೋ ದೇವರುಗಳ ಸಹಸ್ರನಾಮಗಳು ಇವೆ. ವಿಷ್ಣು, ಲಕ್ಷ್ಮಿ, ಶಿವ, ಗಣೇಶ, ಇನ್ನೆಷ್ಟೋ. ಇವುಗಳನ್ನೆಲ್ಲ ಭೂಮಿ ಮೇಲೆ ಮನುಷ್ಯರು, ಋಷಿಗಳು, ಸಂತರು ರಚಿಸಿರ್ತಾರೆ. ಈಗ ನೀವು ವಿಷ್ಣು ಸಹಸ್ರನಾಮನ ತಗೊಂಡ್ರೆ, ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಭೀಷ್ಮರಿಗೆ ಯುಧಿಷ್ಠಿರ 6 ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಅವರು ಕೊಟ್ಟ ಉತ್ತರವೇ ವಿಷ್ಣು ಸಹಸ್ರನಾಮ. ಆ ನಾಮಗಳು ಯಾವ ದೇವರನ್ನ ವರ್ಣಿಸ್ತಾ ಇದೆಯೋ, ಯಾವ ದೇವರ ಮೇಲೆ ಆಧಾರಿತವಾಗಿದೆಯೋ, ಆ ಶ್ರೀಕೃಷ್ಣ ಅಲ್ಲೇ ಇದ್ದ ಅವರ ಮುಂದೆ. ಆ ಸಂಭಾಷಣೆ ನಡಿಬೇಕಾದ್ರೆ ಅವನ ಮುಂದೆ ರಚಿಸಲ್ಪಟ್ಟಿತು. ಆದರೆ ಭೂಮಿ ಮೇಲೆ ಲಲಿತಾ ಸಹಸ್ರನಾಮ ದೇವಿ ಸ್ವತಃ ತಾನೇ ಇಚ್ಛೆ ಪಟ್ಟು ತನ್ನ ಸಂಕಲ್ಪದಿಂದ ತನ್ನ ಆವರಣ ದೇವತೆಗಳಾದ ವಶಿನ್ಯಾದಿ ವಾಗ್ದೇವತೆಗಳನ್ನ ಕರೆದು ಲೋಕ ಕಲ್ಯಾಣಕ್ಕಾಗಿ, ನಮ್ಮೆಲ್ಲರ ಹಿತಕ್ಕೋಸ್ಕರ ಈ ಒಂದು ಆದೇಶವನ್ನ ಅವರಿಗೆ ಕೊಟ್ಟು ಅವರಿಂದ ಈ ಸಹಸ್ರನಾಮವನ್ನು ರಚಿಸಿಕೊಳ್ಳುತ್ತಾಳೆ. ಈ ಭೂಲೋಕದಲ್ಲ, ದೇವಿಯ ವಾಸಸ್ಥಾನವಾದ ಶ್ರೀಪುರದಲ್ಲಿ ತನ್ನ ಚಿಂತಾಮಣಿ ಗೃಹದಲ್ಲಿ ಸಿಂಹಾಸನಾಸೀನಳಾಗಿದ್ದಾಗ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನಸ್ಥಿತ. ಸರಿ, ಇನ್ನೇನು ವಿಶೇಷ ಗುಣಲಕ್ಷಣಗಳಿವೆ ಇದರಲ್ಲಿ ಅಂತಂದ್ರೆ, ಈ 1000 ನಾಮಗಳು ಕೂಡ ಯುನೀಕ್ ನೇಮ್ಸ್, ಯಾವುದು ರಿಪೀಟ್ ಆಗಿಲ್ಲ. ಒಂದೊಂದು ಪ್ರತ್ಯೇಕವಾದ, ವಿಭಿನ್ನವಾದ ನಾಮಗಳು. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಇಲ್ವಲ್ಲ, ನಾನು ಲಲಿತಾ ಸಹಸ್ರನಾಮ ಓದ್ಬೇಕಾದ್ರೆ ಕೆಲವು ವರ್ಡ್ಸ್ ರಿಪೀಟ್ ಆಗಿರೋದನ್ನ ನೋಡಿದ್ದೀನಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ನೀವು ಆ ನಾಮನ ಫುಲ್ ಆಗಿ ತಗೊಂಡಾಗ ಅದರಲ್ಲಿ ಒಂದು ಪಾರ್ಟ್ ಬೇಕಾದ್ರೆ ರಿಪೀಟ್ ಆಗಿರ್ಬೋದು, ಆದ್ರೆ ಒಂದು ನಾಮ ಅಂತ ನೀವು ತಗೊಂಡ್ರೆ ಅದು ಯುನೀಕ್ ಆಗೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾಮ ನಂಬರ್ 462 ಶೋಭನಾ, ನಾಮ ನಂಬರ್ 133 ಶೋಭನಾ ಸುಲಭಾಗತಿ, ನಾಮ 178 ಸುವಾಸಿನ್ಯರ್ಚನ ಪ್ರೀತಾ ಶೋಭನಾ ಶುದ್ಧ ಮಾನಸ. 3 ನಾಮಗಳಲ್ಲೂ ಶೋಭನಾ ಅನ್ನೋ ಪದ ಬರ್ತಾ ಇದೆ. ಆದ್ರೆ ನೀವು ಫುಲ್ ನಾಮನ ತಗೊಂಡ್ರೆ 3 ಬೇರೆ ಬೇರೆ. ಬೇರೆ ಸಹಸ್ರನಾಮಗಳಲ್ಲಿ ಕರೆಕ್ಟ್ ಆಗಿ ಆ ಮೀಟರ್ ಅಲ್ಲಿ ಕೂತ್ಕೋಬೇಕು, ಆ ಛಂದಸ್ಸಿಗೆ ಸರಿಯಾಗಿ ಅದು ಫಿಟ್ ಆಗಬೇಕು ಅನ್ನೋದಕ್ಕೋಸ್ಕರ ಕೆಲವು ಕಂಜಂಕ್ಷನ್ಸ್, ಪ್ರಿಪೊಸಿಷನ್ಸ್ ಇವುಗಳನ್ನೆಲ್ಲ ಬಳಸಿರ್ತಾರೆ. ಫಾರ್ ಎಕ್ಸಾಂಪಲ್, ಏವ, ಚ ಇಂಥ ಪದಗಳು.
ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಯಜ್ಞಾಂತಕೃದ್ಯಜ್ಞಗುಹ್ಯ ಮನ್ನ ಮನ್ನಾದ ಏವ ಚ. ಈ ತರ ಪದಗಳು. ಆದರೆ ಲಲಿತಾ ಸಹಸ್ರನಾಮದಲ್ಲಿ ಈ ತರ ಒಂದು ಎಕ್ಸ್ಟ್ರಾ ವರ್ಡ್, ಬ್ರಿಡ್ಜ್ ವರ್ಡ್ ಫಿಟ್ ಮಾಡೋದಿಕ್ಕೆ ಯಾವುದು ಬಳಸಿಲ್ಲ. ಇರೋದು ಎಕ್ಸಾಕ್ಟ್ಲಿ 1000 ನಾಮಗಳು, ಯುನೀಕ್, ಯಾವುದು ರಿಪೀಟ್ ಆಗಿಲ್ಲ, ಮತ್ತೆ ಯಾವ ಕಂಜಂಕ್ಷನ್ಸ್ ಪ್ರಪೋಸಿಷನ್ಸ್ ಎಲ್ಲೂ ಯೂಸ್ ಮಾಡಿಲ್ಲ, ಮತ್ತೆ ಕರೆಕ್ಟಾಗಿ 1000 ನಾಮಗಳು, 1002, 1008, ಸ್ವಲ್ಪ ಕಮ್ಮಿ, ಆ ಥರ ಇಲ್ಲ. ಎಕ್ಸಾಕ್ಟ್ಲಿ 1000 ನೇಮ್ಸ್. ಈ ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ಅನೇಕ ವಿಶೇಷವಾದ ಶಕ್ತಿಯುತವಾದ ಬೀಜಾಕ್ಷರಗಳು ಒಳಗೆ ಈ ನಾಮಗಳಲ್ಲಿ ಅಡಕವಾಗಿವೆ. ಅದಕ್ಕೋಸ್ಕರ ನಾವೇನು ಹೆದರ್ಕೋಬೇಕಾಗಿಲ್ಲ, ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ಬೀಜಾಕ್ಷರಗಳನ್ನ ಇಂಡಿಪೆಂಡೆಂಟ್ ಆಗಿ ಮಂತ್ರ ರೂಪದಲ್ಲಿ ಯೂಸ್ ಮಾಡಬೇಕು ಅಂದ್ರೆ ನಮಗೆ ಒಂದು ಗುರು ಮೂಲಕ ಉಪದೇಶ ಆಗಿರಬೇಕು. ಒಂದು ಚಿಕ್ಕ ಮಗುವಿಗೆ ಮಾತ್ರೆ ಕೊಡಬೇಕು ಅಂದ್ರೆ ಅದನ್ನ ಪುಡಿ ಮಾಡಿ ಒಂದು ಜೇನುತುಪ್ಪದೊಳಗಡೆನೋ ಅಥವಾ ಯಾವ್ದಾದ್ರೂ ಸ್ವೀಟ್ ಆಗಿರೋ ಒಂದು ಜ್ಯೂಸ್ ಒಳಗಡೆನೋ ಯಾವ್ದ್ರಲ್ಲೋ ಹಾಕ್ಬಿಟ್ಟು ಕೊಡೋ ಹಾಗೆ ಈ ಬೀಜಾಕ್ಷರಗಳು ಲಲಿತಾ ಸಹಸ್ರನಾಮದ ಒಳಗೆ ಅಲ್ಲಲ್ಲಿ ಎಂಬೆಡ್ ಆಗಿದೆ. ಅದ್ರ ಬಗ್ಗೆ ನಾವೇನು ವರಿ ಮಾಡೋದು ಬೇಡ. ನಾವು ನಾಮಗಳನ್ನ ಆದಷ್ಟು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋಕೆ ಕಲ್ತ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಹೇಳಿದ್ರೆ ಸಾಕು. ಈ ಬೀಜಾಕ್ಷರಗಳು ಒಳಗೆ ಇರುವುದರಿಂದ ಇದನ್ನ ರಹಸ್ಯ ಸಹಸ್ರನಾಮ ಅಂತ ಹೇಳ್ತಾರೆ. ಕೆಲವರು ಅದಕ್ಕೋಸ್ಕರ ಹೆದರ್ಕೊಂಡು ಲಲಿತಾ ಸಹಸ್ರನಾಮದಿಂದ ಸ್ವಲ್ಪ ದೂರಾನೇ ಇರ್ತಾರೆ. ಅದು ಬೇಕಾಗೇ ಇಲ್ಲ. ದೇವಿಯ ಒಂದು ನಾಮ ಪುಣ್ಯ ಶ್ರವಣ ಕೀರ್ತನ. ನಮಗೆ ಹೇಳೋಕೆ ಬರ್ದೇ ಇದ್ರೂ ಅವಳ ಕೀರ್ತಿಯನ್ನ, ಅವಳ ಈ ನಾಮಗಳನ್ನ ಕೇವಲ ಶ್ರವಣ ಮಾಡುವುದರಿಂದಲೇ ಅವಳು ಪುಣ್ಯನ ಕೊಡ್ತಾಳೆ. ಈಗ ಇದನ್ನ ಪಠಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ಸ್ನಾನ ಮಾಡಿಕೊಂಡು ಶುಚಿಯಾಗಿ, ಅಥವಾ ನೀವು ಬೆಳಗ್ಗೆ ಸ್ನಾನ ಮಾಡಿದ್ರೆ ಸಂಜೆ ನೀವು ಓದಕ್ ಮುಂಚೆ ಕೈಕಾಲು ತೊಳ್ಕೊಂಡು ಒಂದು ಶುದ್ಧವಾದ ಜಾಗದಲ್ಲಿ, ಆದ್ರೆ ದೇವ್ರ ಮನೆಯಲ್ಲಿ ಅಥವಾ ದೇವರ ಒಂದು ಚಿತ್ರವನ್ನ ನಿಮ್ಮ ಮುಂದೆ ಇಟ್ಕೊಂಡು ಮನಸ್ಸನ್ನ ಅವಳ ಮೇಲೆ ಫೋಕಸ್ ಮಾಡಿ. ನಿರ್ಲೇಪ ನಿರ್ಮಲ ನಿತ್ಯ. ಆ ಮೋಟರ್ನ ಆಫ್ ಮಾಡು. ದುಷ್ಟ ದೂರ ದುರಾಚಾರ ಶಮನಿ. ಯಾರು ಫೋನ್ ಮಾಡಿರೋದು? ಈ ತರ ನೀವು ಡಿಸ್ಟ್ರಾಕ್ಷನ್ಸ್, ಇಂಟರಪ್ಷನ್ಸ್ ಜೊತೆ ಓದ್ಬಾರ್ದು. ಇನ್ನೊಂದು ವಿಷಯ, ನೀವು ಓದ್ತಾ ನೀವು ಕಂಫರ್ಟಬಲ್ ಆದಾಗ ನಿಮ್ಮ ಸ್ಪೀಡ್ನ ಜಾಸ್ತಿ ಮಾಡಬೇಡಿ. ನಾನು ಈ ತಪ್ಪನ ಮಾಡಿದ್ದೀನಿ. ಹೇಗಾದ್ರೂ ಮಾಡಿ ಲಲಿತಾ ಸಹಸ್ರನಾಮನ ಬೇಗ ಹೇಳ್ಬಿಡ್ಬೇಕು, ಹೇಳ್ಬಿಟ್ಟು ಆಮೇಲೆ ಆಚೆ ಹೋಗ್ಬೇಕು, ಹೇಳ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು ಅಂತ 15 ನಿಮಿಷದೊಳಗಡೆ ಹೇಳ್ಬೇಕು ಅಂತ ಫಾಸ್ಟ್ ಆಗಿ ಶ್ರೀಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನಿ ಹಿಂಗ್ ಹೇಳ್ಬೇಡಿ. ದೇವಿ ನಮ್ಮ ಮುಂದೆ ಕೂತ್ಕೊಂಡು ಇದನ್ನ ಆಲಿಸ್ತಾ ಇದ್ದಾಳೆ. ಹೇಗೆ ನಾವು ಅವಳ ಮುಂದೆ ಕೂತ್ಕೊಂಡು ಅವಳ ಚಿತ್ರನ ನೋಡ್ಕೊಂಡು ನಮ್ಮ ಮನಸ್ಸನ್ನ ಅವಳ ಮೇಲೆ ಕೇಂದ್ರೀಕರಿಸ್ತಾ ಇದೀವೋ, ಅದೇ ತರ ಪ್ರತಿ ಸತಿ ನಾವು ಪಠಿಸಿದಾಗ ಅವಳು ಆನಂದವಾಗಿ ಅದನ್ನ ಕೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಸ್ವಲ್ಪ ಮರ್ಯಾದೆಯಿಂದ, ಸ್ವಲ್ಪ ನಿಧಾನವಾಗಿ, ಒಂದು ರೀಸನಬಲ್ ಸ್ಪೀಡಲ್ಲಿ ಚಾಂಟ್ ಮಾಡಿ. ಅರ್ಥ ಗೊತ್ತಿಲ್ಲದೆ ನೀವು ಓದೋದ್ರಿಂದ ತಪ್ಪೇನೂ ಇಲ್ಲ. ಅರ್ಥ ತಿಳ್ಕೊಂಡೇ ನಾನು ಇದನ್ನ ಓದಬೇಕು ಅಂತ ನೀವೇನು ಅನ್ಕೋಬೇಕಾಗಿಲ್ಲ. ಇದು ಹೇಗೆ ಅಂದ್ರೆ, ಒಂದು ಮಾತ್ರೆನ ಡಾಕ್ಟರ್ ನಿಮಗೆ ತಗೊಳಕ್ ಹೇಳಿದ್ರೆ ಆ ಮಾತ್ರೆಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಏನೇನು ಕೆಮಿಕಲ್ಸ್ ಇದೆ, ಅದು ಒಂದೊಂದು ಹೇಗೆ ಕೆಲಸ ಮಾಡುತ್ತೆ ಅಂತೆಲ್ಲ ನಾವು ಅರ್ಥ ಮಾಡ್ಕೊಂಡೇ ಅದನ್ನ ತಗೋಬೇಕು ಅಂತ ಏನಿಲ್ಲ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೊಳ್ಳಿ ಅಂತ ಹೇಳಿದ್ರೆ ತಗೋತೀವಿ, ನಮಗೆ ವಾಸಿ ಆಗುತ್ತೆ ಅಷ್ಟೇ. ಒಂದು ಚಿಕ್ಕ ಮಗು ಹೋಗಿ ಒಂದು ಕ್ಯಾಂಡಲ್ ಫ್ಲೇಮ್ ಅಲ್ಲಿ ಬೆರಳು ಹಾಕಿದ್ರೆ ಆ ಮಗುಗೆ ಅದು ಬೆಂಕಿ ಅಂತ ಗೊತ್ತಿಲ್ಲ, ಅದು ಸುಡುತ್ತೆ ಅಂತ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಅದು ಸುಡದೇ ಇರಲ್ಲ. ಸೊ ನೀವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಓದ್ತಿರೋ ಅಥವಾ ಸುಮ್ಮನೆ ಒಳ್ಳೆ ಭಕ್ತಿಯಿಂದ ಶ್ರದ್ಧೆಯಿಂದ ಓದ್ತಿರೋ, ನಿಮಗೆ ಆ ಬೆನಿಫಿಟ್ ಖಂಡಿತ ಸಿಗುತ್ತೆ. ಆದರೆ ಪದಗಳ ಅರ್ಥ ತಿಳ್ಕೊಂಡು ಓದೋದ್ರಲ್ಲಿ ಒಂದು ಸ್ಪೆಷಲ್ ಸಂತೋಷ ಮತ್ತೆ ಒಂದು ತೃಪ್ತಿ ಇದೆ. ಈಗ ಎಷ್ಟೋ ಹಾಡುಗಳನ್ನ ಕೇಳ್ತೀವಿ. ಲ್ಯಾಂಗ್ವೇಜ್ ಇಸ್ ನೋ ಬ್ಯಾರಿಯರ್ ಟು ಮ್ಯೂಸಿಕ್. ನಾವು ಅದನ್ನ ಎಂಜಾಯ್ ಮಾಡ್ತೀವಿ. ಆದರೆ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವು ಒಂದು ಹಾಡನ್ನ ಕೇಳಿದಾಗ, ಆ ಪದಗಳ ಅರ್ಥ ನಮ್ಗಾದಾಗ, ಉಷೆ ಮೂಡಿದಾಗ ಪ್ರಿಯೆ ನಿನ್ನ ಕೆನ್ನೆಯ ರಂಗನ್ನು ನೋಡಿದೆ, ಮೈ ಮರೆತು ಹಾಡಿದೆ. ನಮಗೆ ಪದಗಳ ಅರ್ಥ ಆದಾಗ ನಾವಿನ್ನ ಎಷ್ಟು ಫೀಲ್ ಮಾಡ್ಬೋದು, ಎಷ್ಟು ಅದನ್ನ ಎಂಜಾಯ್ ಮಾಡ್ಬೋದು. ಒಂದು ಸಾಮಾನ್ಯ ಫಿಲ್ಮ್ ಸಾಂಗ್ಗೆ ಇಷ್ಟೊಂದು ಇಮೋಷನ್ ಅಂದ್ರೆ
ಆ ದೇವಿಯ 1000 ನಾಮಗಳನ್ನ ನೀವು ಅರ್ಥ ಮಾಡಿಕೊಂಡು ಪಠಿಸಿದಾಗ ನಿಮ್ಮೊಳಗೆ ಎಂಥ ಒಂದು ಶಕ್ತಿ, ಎಂಥ ಒಂದು ವೈಬ್ರೇಷನ್ನ ಅದು ಉತ್ಪನ್ನ ಮಾಡುತ್ತೆ. ನಿಮ್ಮ ಉಚ್ಚಾರಣೆ ಸ್ಪಷ್ಟವಾಗಿಲ್ಲದೆ ಇದ್ರು, ನೀವು ಅರ್ಥನ ತಿಳ್ಕೊಳ್ದೇನೆ ಓದಿದ್ರು, ನೀವು ಸಮಯದ ಅಭಾವದಿಂದ ಸ್ವಲ್ಪ ಬೇಗ ಬೇಗ ಓದಿದ್ರು, ಅವಳಿಗೆ ಬೇಕಾಗಿರೋದು ನಿಮ್ಮ ಶುದ್ಧವಾದ ಮನಸ್ಸು, ಅದರಿಂದ ಹೊರಹೊಮ್ಮುವ ನಿಮ್ಮ ನಿರ್ಮಲವಾದ ಭಕ್ತಿ, ನಿಮ್ಮ ಪವಿತ್ರವಾದ ಭಾವನೆಗಳು, ನಿಮ್ಮ ಕಲ್ಮಶ ಕಳಂಕವಿಲ್ಲದೆ ಇರೋ ಗಮನ ಅಷ್ಟೇ ಅವಳಿಗೆ ಬೇಕಾಗಿರೋದು. ಭಾವನಾ ಮಾತ್ರ ಸಂತುಷ್ಟ ಹೃದಯಾಯೈ ನಮೋ ನಮಃ ಅಂತ ಒಂದು ನಾಮ ಇದೆ ಲಲಿತಾ ಅಷ್ಟೋತ್ರ ಶತನಾಮಾವಳಿಯಲ್ಲಿ. ಕೇವಲ ನಮ್ಮ ಭಾವನೆಗಳನ್ನ ಮಾತ್ರ ನೋಡಿ ಅದರಿಂದ ಸಂತೋಷ ತೃಪ್ತಿ ಪಡುವವಳು ಅವಳು ಸದ್ಯ ಪ್ರಸಾದಿನಿ. ಅಂದ್ರೆ ತಕ್ಷಣ ತೃಪ್ತಿಯಾಗಿ, ತಕ್ಷಣ ಸಂತೋಷ ಪಟ್ಟು, ತಕ್ಷಣ ಎಲ್ಲ ನಾವು ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾಳೆ. ನಮ್ಮನ್ನ ಆಟ ಆಡ್ಸೋದು, ನಮ್ಮನ್ನ ಕಾಯಿಸೋದು, ಬೇಕು ಅಂತ ಟೈಮ್ ತಗೊಳ್ಳೋದು ಹಾಗೆಲ್ಲ ಅವಳು ಮಾಡೋಲ್ಲ. ನಾವು ಬೇಡಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಎಲ್ಲ ಸುಖಗಳನ್ನು, ಸಂತೋಷಗಳನ್ನು ಕೊಟ್ಟು ಇಹ ಪರ ಎರಡರಲ್ಲೂ ನಮ್ಮನ್ನ ಕೈ ಬಿಡದೆ ಕಾಪಾಡಿ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಸಮೃದ್ಧಿ ಎಲ್ಲ ಕೊಟ್ಟು ಆ ದೇವಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಂಡು ಥ್ಯಾಂಕ್ ಯು, ನಮಸ್ಕಾರ.